ಬಹಳ ವಿಶೇಷವಾದ ದಿನ. ದರ್ಶನ ಮಾಡಿ ಸಂತೋಷ. ಮನೆಬಿಡಿಯಲ್ಲಿ ಬಂದು ರಾಘವೇಂದ್ರಾಯ ಸತ್ಯಧರ್ಮರತಾಯ ಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಸರ್ವೇಪಿ ಸುಖಿರಾಣಿ ಪಶ್ಯಂತು ಸರ್ವೇ ಬಲಿ ಪ್ರತಿಪತ್ತಿ ಎಂಬುದಾಗಿ ನಮ್ಮ ಸನಾತನ ಹಿಂದೂ ಸಂಪ್ರದಾಯದ ಪ್ರಕಾರವಾಗಿ ಆಚರಿಸುವಂತಹ ದೀಪಾವಳಿ ಪಾಂಡ್ಯ ಎಂಬುದಾಗಿ ಕರೀತಾರೆ. ಹಿಂದೂ ಬಲಿ ಚಕ್ರವರ್ತಿ ಯಾಗ ಮಾಡಿ ವಾಮನ ರೂಪಿಯಾದಂತಹ ನಾರಾಯಣನಿಗೆ 3 ಪಾದದ ಭೂಮಿಯನ್ನ ದಾನವಾಗಿ ನೀಡಿದಂತಹ ಒಂದು ಸಂದರ್ಭದಲ್ಲಿ ವಾಮನ ದೇವರು ಬಲಿ ಚಕ್ರವರ್ತಿಯನ್ನ ತನ್ನ ಪಾದವನ್ನ ಶಿರಸ್ಸಿನಲ್ಲಿಟ್ಟು ಅನುಗ್ರಹಿಸಿ ಬಲಿಯ ಮನೆಯನ್ನ ಬಾಗಿಲನ್ನ ಕಾದಿರತಕ್ಕಂತಹ ಇತಿಹಾಸ ನಮ್ಮ ಪುರಾಣಗಳಲ್ಲಿ ನಾವು ನೋಡಬಹುದು. ಅಂತಹ ಪವಿತ್ರವಾದಂತಹ ದಿನ ನಮ್ಮ ಶ್ರೀಮಠದಲ್ಲಿ ಜಗದ್ಗುರು ಮತ್ತು 3 ಜನ ಮತಾಚಾರ್ಯರಲ್ಲಿ ಶ್ರೀ ಶಂಕರಾಚಾರ್ಯರು, ಶ್ರೀ ರಾಮಾನುಜಾಚಾರ್ಯರು, ಶ್ರೀ ಮಧ್ವಾಚಾರ್ಯರು ಎಂಬುದಾಗಿ 3 ಮತಾಚಾರ್ಯರು ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಪ್ರಸಿದ್ಧರಾದಂತಹ. ಇಂತಹ 3 ಮತಾಚಾರ್ಯರಲ್ಲಿ ಶ್ರೀ ಮಧ್ವಾಚಾರ್ಯರ ಮೂಲ ಮಹಾ ಸಂಸ್ಥಾನ ನಮ್ಮ ರಾಘವೇಂದ್ರ ಸ್ವಾಮಿಗಳವರ ಮಠವಾಗಿದೆ. ಈ ಪರಂಪರೆಯಲ್ಲಿ ಅನೇಕ ಜನ ಯತಿಶ್ರೇಷ್ಠರು ಆಗಿ ಹೋಗಿದ್ದಾರೆ. ರಾಘವೇಂದ್ರ ಸ್ವಾಮಿಗಳವರು ನಮ್ಮೆಲ್ಲರಿಗೂ ತಿಳಿದ ಹಾಗೆ ಜಾತಿ ಮತ್ತು ಭಾಷಾ ಪ್ರಾಂತಗಳಿಗೆ ಅತೀತರಾಗಿ ಪ್ರಹ್ಲಾದನ ಅವತಾರರಾಗಿ ವ್ಯಾಸರಾಜರ ಅವತಾರವಾಗಿ ರಾಘವೇಂದ್ರ ಸ್ವಾಮಿಗಳವರು ತಮಿಳುನಾಡಿನ ಚಿದಂಬರಂ ಪಕ್ಕದಲ್ಲಿರತಕ್ಕಂಥ ಭುವನಗಿರಿ ಅನ್ನುವಂತಹ ಕ್ಷೇತ್ರದಲ್ಲಿ ಅವರು ಜನಿಸಿ ತಮ್ಮ ಬಾಲ್ಯದ ವಿದ್ಯಾಭ್ಯಾಸವನ್ನ ಮಧುರೆಯಲ್ಲಿ ಮಾಡಿ ವಿಶೇಷಾಧ್ಯಯನವನ್ನ ಕುಂಭಕೋಣ ಕ್ಷೇತ್ರದಲ್ಲಿ ಮಾಡಿ ಅವರ ವೈರಾಗ್ಯ, ಅವರ ಜ್ಞಾನ, ಅವರ ಅವತಾರ ಕಾರ್ಯದನ್ನ ಮನಗಂಡಂತಹ ಅವರ ಗುರುಗಳಾದ ಶ್ರೀ ಸುಧೀಂದ್ರ ತೀರ್ಥರು ಅವರಿಗೆ ಸನ್ಯಾಸಾಶ್ರಮವನ್ನು ನೀಡಿ ಪಟ್ಟಾಭಿಷೇಕ ಮಾಡಿ ತಂಜಾವೂರಿನ ರಾಜ ಮನತನದ ನಾಯಕ ವಂಶದ ಸಮಕ್ಷಮದಲ್ಲಿ ಅವರಿಗೆ ಪಟ್ಟಾಭಿಷೇಕವನ್ನು ಮಾಡಿ ಈ ಅವಿಚ್ಛಿನ್ನ ಪರಂಪರೆಯಲ್ಲಿ ಅವರನ್ನ ಪೀಠಾಧಿಪತಿಗಳಾಗಿ ಮಾಡಿದ್ದಾರೆ. ಅಂದಿನಿಂದ ರಾಘವೇಂದ್ರ ಸ್ವಾಮಿಗಳವರು ಮೊದಲಿಗೆ ವೆಂಕಟನಾಥರು ಎಂಬುದಾಗಿ ನಾಮಾಂಕಿತರಾದಂತಹ ಅವರು ಸನ್ಯಸ್ತರಾದ ಮೇಲೆ ರಾಘವೇಂದ್ರ ಸ್ವಾಮಿಗಳವರು ಎಂಬುದಾಗಿ ಪ್ರಸಿದ್ಧರಾಗಿ ದೇಶದ ಉದ್ದಗಲಕ್ಕೂ ಕೂಡ ಧರ್ಮ ಪ್ರಚಾರ, ದೀನ ದಲಿತರ ಒಂದು ವಿಶೇಷವಾದಂತಹ ಕಾಳಜಿಯಿಂದ ಎಲ್ಲಾ ಕಡೆಯಲ್ಲೂ ಕೂಡ ಸಂಚಾರವನ್ನು ಮಾಡಿ ಸುಮಾರು 50 ಗ್ರಂಥಗಳನ್ನು ರಚನೆ ಮಾಡಿದ್ದಾರೆ. ವೇದಗಳ ಬಗ್ಗೆ, ಪುರಾಣಗಳ ಬಗ್ಗೆ, ಇತಿಹಾಸದ ಬಗ್ಗೆ, ಗೀತಾ ಗ್ರಂಥದ ಬಗ್ಗೆ, ಉಪನಿಷತ್ತುಗಳ ಬಗ್ಗೆ, ಹೀಗೆಲ್ಲ ಗ್ರಂಥಗಳನ್ನು ರಚನೆ ಮಾಡಿ ಬ್ರಹ್ಮಸೂತ್ರಗಳ ಬಗ್ಗೆ ಎಲ್ಲ ರಚನೆ ಮಾಡಿದ್ದಾರೆ. ಅಂತಹ ಮಹಾನುಭಾವರು ಎಲ್ಲ ಕಡೆಯಲ್ಲಿ ಸಂಚಾರವನ್ನು ಮಾಡಿ ತಮ್ಮ ಅವತಾರ ಕಾರ್ಯದ ಒಂದು ವಿಶೇಷವಾದಂತಹ ಹಂತದಲ್ಲಿ ಇಲ್ಲಿ ಈ ಪ್ರಾಂತಕ್ಕೆ ಆಗಮಿಸಿದಾಗ ಇಲ್ಲಿ ಒಬ್ಬ ದನ ಕಾಯುವ ವೆಂಕಣ್ಣ ಎಂಬುದಾಗಿ ಪ್ರಸಿದ್ಧರಾದಂತಹ ವ್ಯಕ್ತಿ, ನಿರಕ್ಷರ ಕುಕ್ಷಿಯಾದಂತಹ ಅವನಿಗೆ ತಮ್ಮ ಗುರುಗಳಾದ ರಾಘವೇಂದ್ರ ಸ್ವಾಮಿಗಳ ಸ್ಮರಣೆಯಿಂದ ವಿಶೇಷವಾದಂತಹ ವಿದ್ಯೆ ಬಂದು ಅವನು ಒಮ್ಮೆ ಸಿದ್ಧಿ ಮಸೂದನರು ತಮ್ಮ ಆಸ್ಥಾನಕ್ಕೆ ಕರೆಸಿ ಅವರಿಗೆ ವಿಶೇಷ ಗೌರವವನ್ನು ಸಲ್ಲಿಸಿ ಯಾಕೆ ಈ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡ್ರು ಅಂತಂದ್ರೆ ಭಕ್ತ ಪ್ರಹ್ಲಾದರಾಗಿ ಹಿಂದಿನ ಅವತಾರದಲ್ಲಿ ಇಲ್ಲಿ ಯಜ್ಞವನ್ನ ಹೋಮವನ್ನು ಮಾಡಿದಂತಹ ಸ್ಥಳವೇ ಇವತ್ತು ಇರುವಂತಹ ವೃಂದಾವನ ಸಮಾಧಿ ಸ್ಥಳವಾಗಿದೆ. ಅಂತಹ ಸ್ಥಳದಲ್ಲಿ ರಾಘವೇಂದ್ರ ಸ್ವಾಮಿಗಳವರು ಸಶರೀರವಾಗಿ 353 ವರ್ಷಗಳ ಹಿಂದೆ ಇಲ್ಲಿ ವೃಂದಾವನ ಕಲ್ಲಿಗೆ ಜಹಗೀರಾಗಿ ಕೊಟ್ಟಿದ್ದಾರೆ. ಆದ್ರೆ ಕಾಲಕ್ರಮವಾಗಿ ಕೆಲವು ಜಮೀನನ್ನ
ಅರ್ಚಕ ವೃತ್ತಿ ಮಾಡುವವರಿಗೆ ಕೆಲವು, ಮತ್ತೆ ಮಠದಲ್ಲಿ ಸೇವೆ ಮಾಡುವವರಿಗೆ ಕೆಲವು ಕೊಟ್ಟದ್ದು. ಬಹುತೇಕ ಮಂತ್ರಾಲಯದ ಎಲ್ಲ ಭೂಮಿಗಳು ಕೂಡ ರಾಘವೇಂದ್ರ ಸ್ವಾಮಿಗಳವರ ಹೆಸರಿನಲ್ಲಿ ಇವತ್ತಿಗೂ ಕೂಡ ಇದೆ. 4750 ಎಕರೆ ವಿಸ್ತೀರ್ಣ ಉಳ್ಳಂತಹ ಈ ಗ್ರಾಮವನ್ನು ಕೊಟ್ಟದ್ದನ್ನ ಆ ಕಾಲದ ಸಮಾಧಿ ಆದ 160 ವರ್ಷದ ನಂತರದಲ್ಲಿ ಈಸ್ಟ್ ಇಂಡಿಯಾ ಕಂಪನಿಗಳು ಪ್ರಾಂತಕ್ಕೆ ಬಂದು ಇವಾಗ ಸ್ವಾಮಿಗಳು ಸಮಾಧಿ ಆಗಿದ್ದಾರೆ. ಈ ಜಹಗೀರಾಗಿ ಈ ಹಳ್ಳಿ ಉಳಿದಿದೆ. ಇಲ್ಲಿ ಬರುವಂತಹ ಭಕ್ತರು ಪ್ರತಿನಿತ್ಯವೂ ಕೂಡ ಲಕ್ಷಾಂತರ ಜನ ಭಕ್ತರು. ಮಕ್ಕಳಲ್ಲಿಯೂ ಕೂಡ ನೂರಾರು ಸಂಖ್ಯೆಯಲ್ಲಿ ಮಠಗಳಿದ್ದಾವೆ. ಅದರಲ್ಲಿ ಗ್ಲೋಬಲ್ ರೀಚ್ ಪ್ರೋಗ್ರಾಮ್ ಅನ್ನುವಂತಹ ಒಂದು ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಮಂತ್ರಾಲಯಕ್ಕೆ ಬರಬೇಕು ಅಂತ ನಾವು ಆಹ್ವಾನ ಅನೇಕ ಬಾರಿ ಕೊಟ್ಟಿದ್ವಿ. ಅವರು ಈಗ ದೇವರು ಕರೆಸಿಕೊಂಡು ಅವರಿಗೆ ವಿಶೇಷವಾಗಿ ಆರೋಗ್ಯಗಳು ನೀಡಿ ಭಗವಂತ ಅನುಗ್ರಹ ಮಾಡಲಿ ಅಂತ ನಾವು ದೇವರನ್ನು ಪ್ರಾರ್ಥಿಸ್ತಾ ದಂಪತಿಗಳಿಗೆ ಕಲಿಸ್ತಾ ಇದ್ದೇವೆ. ಅದೇ ರೀತಿಯಾಗಿ ನಮ್ಮ ಬೋಸರಾಜ್ ಅವರು ಸೀನಿಯರ್ ಆಗಿ ಮಠದ 4 ತಲೆಮಾರಿಂದಲೂ ಕೂಡ ನಮ್ಮ ಪೀಠಾಧಿಪತಿಗಳಲ್ಲಿ ಮಠಕ್ಕೆ ಎಲ್ಲ ರೀತಿಯಲ್ಲೂ ಸೇವೆಯನ್ನು ಮಾಡಿ ಈ ಪ್ರಾಂತದ ರಾಯಚೂರು ಪ್ರಾಂತದ ವಿಶೇಷ ಜನಪ್ರತಿನಿಧಿಗಳಾಗಿ ಈಗ ಕ್ಯಾಬಿನೆಟ್ ದರ್ಜೆ ಮಂತ್ರಿಗಳಾಗಿ ಅವರು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. అదే రకంగా మా తెలుగు రాష్ట్రాల్లో ఒకటైనటువంటి తెలంగాణకు సంబంధించిన శ్రీహరి గారు ఆయన ರಾಘವೇಂದ್ರ ಸ್ವಾಮಿ ಅವರಿಗೆ ಒಂದು ವಿಷನ್ ಇದೆ. ದೇವರು ಅವರಿಂದ ಎಲ್ಲ ಇನ್ನೂ ವಿಶೇಷವಾದ ಕಾರ್ಯಕ್ರಮವನ್ನು ಮಾಡಿಸ್ತಾರೆ. ಎಲ್ಲ ಒಳ್ಳೇದಾಗುತ್ತೆ. ಶ್ರೀಭದ್ರಾಮ ಪದಾರವಿಂದ आगे टेबल लेके आता